ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಹುಟ್ಟು ಮತ್ತೆ ಬೆಳವಣಿಗೆಯನ್ನ ನೋಡೋದಾದ್ರೆ ಭಾರತದಂತಹ ಬೃಹತ್ ಜನಸಂಖ್ಯೆಗಳಂತ ರಾಷ್ಟ್ರಗಳಲ್ಲಿ ಎಲ್ಲರಿಗೂ ಆರೋಗ್ಯ ಸೇವೆಗಳನ್ನು ಒದಗಿಸುವುದು ಒಂದು ದೊಡ್ಡ ಸವಾಲಾಗಿದೆ. ದೇಶದ ಜನರಿಗೆ ಆರೋಗ್ಯ ಸೌಲಭ್ಯಗಳನ್ನು ಒದಗಿಸುವಂತ ಸಲುವಾಗಿ ಬ್ರಿಟಿಷರ ಆಡಳಿತ ಅವಧಿಯಲ್ಲಿ ಪ್ರಾಥಮಿಕ ಆರೋಗ್ಯ ಸೇವೆಗಳನ್ನ ಅಥವಾ ಪ್ರಾಥಮಿಕ ಆರೋಗ್ಯ ಸೌಲಭ್ಯಗಳನ್ನ ಇಲ್ಲಿ ಕೊಡೋದಕ್ಕೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಸ್ಥಾಪಿಸಲಾಗಿತ್ತು. ಅಂದ್ರೆ ಇವುಗಳ ಸಂಖ್ಯೆ ಜನಸಂಖ್ಯೆಗೆ ಅನುಗುಣವಾಗಿರ್ಲಿಲ್ಲ. ಅಂದ್ರೆ ಹೆಚ್ಚು ಜನಸಂಖ್ಯೆ ಇದ್ರೂ ಕಡಿಮೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಪ್ರಮುಖವಾಗಿತ್ತು ಅಂತ ನಾವ್ ಹೇಳ್ತೀವಿ. ಸೊ ಅದರಿಂದ ಇಲ್ಲಿ ನಾವು ಹೆಚ್ಚು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಎಲ್ಲರಿಗೂ ಸೌಲಭ್ಯಗಳು ಸಿಗುವಂತ ನಿಟ್ಟಿನಲ್ಲಿ ಇವು ಹೆಚ್ಚಾಗಿ ನಗರ ಪ್ರದೇಶಗಳಲ್ಲಿ ಕೇಂದ್ರೀಕೃತವಾಗಿದ್ದು ಅಂತ ಕೂಡ ನಾವು ಹೇಳ್ಬೋದು. ಇಂದು ಭಾರತದ ಬಹುತೇಕ ಹಳ್ಳಿಗಳಲ್ಲಿ ಅಥವಾ ಕನಿಷ್ಠ ಹೋಬಳಿ ಕೇಂದ್ರಗಳಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನ ಸ್ಥಾಪಿಸುವಂತ ನಿಟ್ಟಿನಲ್ಲಿ ಮೊದಲಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರವು 1 ಲಕ್ಷ ಅಥವಾ ಅದಕ್ಕೂ ಹೆಚ್ಚು ಜನಸಂಖ್ಯೆಗಳಂತ ಒಳಗೊಂಡಿದ್ದು ಎಲ್ಲಾ ಜನರಿಗೂ ಆರೋಗ್ಯ ಸೇವೆಗಳನ್ನು ಒದಗಿಸುವುದು ಅಸಾಧ್ಯವಾಗಿತ್ತು ಅಂತ ನಾವ್ ಹೇಳ್ತೀವಿ. ಯಾಕೆಂದ್ರೆ ಇಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನ ಹಳ್ಳಿಗಳ ಜನರು ತಲುಪೋದಿಕ್ಕೆ ಬಹಳ ದೂರವಾಗಿತ್ತು. ಸಮರ್ಪಕ ಸಾರಿಗೆ ವ್ಯವಸ್ಥೆ ಆಗ್ಲಿ ಅಥವಾ ರಸ್ತೆ ಸಂಪರ್ಕ ಇವುಗಳನ್ನ ತಲುಪೋದು ತುಂಬಾ ಕಷ್ಟ ಆದಂತ ಕೆಲಸ ಆಗಿತ್ತು ಅಂತ ಹೇಳ್ತೀವಿ. ಸೊ ನಾವು ಬ್ರಿಟಿಷರ ಆಡಳಿತದ ಅವಧಿಯಲ್ಲಿ ನಿರ್ಮಿಸಲಾಗಿದ್ದಂತ ಪ್ರಾಥಮಿಕ ಆರೋಗ್ಯ ರಕ್ಷಣಾ ಕೇಂದ್ರಗಳನ್ನ 1946ರಲ್ಲಿ ಬೋರೆ ಸಮಿತಿಯು ಪ್ರಾಥಮಿಕ ಆರೋಗ್ಯ ಘಟಕ ಎಂದು ಪರಿಣಾಮಕರಣ ಮಾಡುತ್ತೆ. ಅವು ಹೆಚ್ಚು ಹೆಚ್ಚು ಜನರಿಗೆ ಇವುಗಳ ಸೇವೆಯನ್ನ ಲಭ್ಯವಾಗುವಂತೆ ಮಾಡೋದಕ್ಕೆ ಪ್ರತಿ 10ರಿಂದ 20,000 ಜನಸಂಖ್ಯೆಗೆ ಒಂದು ಪ್ರಾಥಮಿಕ ಆರೋಗ್ಯ ಘಟಕವನ್ನ ಸ್ಥಾಪಿಸಬೇಕು ಅಂತ ಶಿಫಾರಸನ್ನ ಮಾಡುತ್ತೆ. ಇದರ ಜೊತೆಗೆ 6 ಜನ ವೈದ್ಯಾಧಿಕಾರಿಗಳು ಮತ್ತೆ 6 ಜನ ದಾದಿಯರು ಮತ್ತೆ ಪೂರಕ ಸಿಬ್ಬಂದಿಯನ್ನ ಒದಗಿಸಬೇಕು. ಮತ್ತೆ ಅದಕ್ಕೆ ಮೂಲಭೂತವಾದಂತಹ ಸೌಲಭ್ಯಗಳನ್ನ ಮತ್ತು ಹಣಕಾಸಿನ ಕೊರತೆಯಿಂದಾಗಿ ಈ ಸಮಿತಿ ನೀಡಿದ ಎಲ್ಲಾ ಶಿಫಾರಸುಗಳನ್ನ ಜಾರಿ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಕೂಡ ಹೇಳ್ತೀವಿ. ಸ್ವಾತಂತ್ರ್ಯ ನಂತರದಲ್ಲಿ ಭಾರತ ಸರ್ಕಾರ ದೇಶದ ಅಭಿವೃದ್ಧಿಗಾಗಿ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಇಲ್ಲಿ ಜಾರಿಗೆ ತರುವುದರ ಮೂಲಕ ಅದರಲ್ಲೂ ಮುಖ್ಯವಾಗಿ ಆಹಾರ, ವಸತಿ, ಶಿಕ್ಷಣ ಮತ್ತು ಆರೋಗ್ಯ ಇವುಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನ ಇಲ್ಲಿ ಸರ್ಕಾರ ಮನಗಂಡದನ್ನು ನೋಡ್ಬೋದು. ಸೊ ಈ ಮೂಲಕ ಗ್ರಾಮೀಣ ಪ್ರದೇಶಗಳಲ್ಲಿ ಜನರಿಗೆ ಆರೋಗ್ಯ ಸೌಲಭ್ಯಗಳನ್ನ ಕಲ್ಪಿಸಿಕೊಡೋದಕ್ಕೆ ಹಲವಾರು ಯೋಜನೆಗಳನ್ನ ರೂಪಿಸಿರುವುದನ್ನು ನಾವು ಇಲ್ಲಿ ಮುಖ್ಯವಾಗಿ ನೋಡ್ಬೋದು. ಅದರಲ್ಲಿ ಮುಖ್ಯವಾಗಿ ಬ್ಲಾಕ್ ಮಟ್ಟದಲ್ಲಿ ಆರೋಗ್ಯ ಕೇಂದ್ರಗಳನ್ನ ನಿರ್ಮಿಸೋದು ಮತ್ತೆ ಜನರಿಗೆ ಪಂಚವಾರ್ಷಿಕ ಯೋಜನೆಯಲ್ಲಿ ಗುರಿಗಳನ್ನ ಹಾಕಿಕೊಂಡು ಕಾರ್ಯಕ್ರಮಗಳನ್ನ ರೂಪಿಸುವಂತ ಸಂದರ್ಭಗಳನ್ನ ನೋಡಿದಾಗ ಇಲ್ಲಿ ಪಂಚವಾರ್ಷಿಕ ಯೋಜನೆಗಳಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನ ಸ್ಥಾಪಿಸೋದಕ್ಕೆ ಮತ್ತೆ ಇತರೆ ಆರೋಗ್ಯ ಸೇವೆಗಳನ್ನ ಒದಗಿಸೋದಕ್ಕೆ ಮಾಡಲಾದಂತ ಯೋಜನಾ ವೆಚ್ಚವನ್ನ ನೋಡೋದಾದ್ರೆ 2000 ಪ್ರತಿ ಪಂಚವಾರ್ಷಿಕ ಯೋಜನೆಯಲ್ಲೂ ಕೂಡ ಸಾಕಷ್ಟು ಕೋಟ್ಯಾಂತರ ಹಣವನ್ನ ಇಲ್ಲಿ ಮೀಸಲಿರಿಸೋದನ್ನ ನಾವು ನೋಡೋದಂದ್ರೆ ಪ್ರಥಮ ಪಂಚವಾರ್ಷಿಕ ಯೋಜನೆಗಳಲ್ಲಿ 140 ಕೋಟಿ ಹಣವನ್ನ, ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ 225 ಕೋಟಿ ಹಣವನ್ನ, ಮೂರನೇ ಪಂಚವಾರ್ಷಿಕ ಯೋಜನೆಯಲ್ಲಿ 342 ಕೋಟಿ ಹಣವನ್ನ, ನಾಲ್ಕನೇ ಪಂಚವಾರ್ಷಿಕ ಯೋಜನೆಯಲ್ಲಿ 433 ಕೋಟಿ ಹಣವನ್ನ, ಐದನೇ ಪಂಚವಾರ್ಷಿಕ ಯೋಜನೆಯಲ್ಲಿ 1450 ಕೋಟಿ ಹಣವನ್ನ, ಆರನೇ ಪಂಚವಾರ್ಷಿಕ ಯೋಜನೆಯಲ್ಲಿ 1821 ಕೋಟಿ ಹಣವನ್ನ, ಏಳನೇ ಪಂಚವಾರ್ಷಿಕ ಯೋಜನೆಯಲ್ಲಿ 3392 ಕೋಟಿ ಹಣವನ್ನ, ಎಂಟನೇ ಪಂಚವಾರ್ಷಿಕ ಯೋಜನೆಯಲ್ಲಿ 7575 ಕೋಟಿ ಹಣವನ್ನ, ಒಂಬತ್ತನೇ ಪಂಚವಾರ್ಷಿಕ ಯೋಜನೆಯಲ್ಲಿ 5118 ಕೋಟಿ ಹಣವನ್ನ, ಹತ್ತನೇ ಪಂಚವಾರ್ಷಿಕ ಯೋಜನೆಯಲ್ಲಿ 9253 ಕೋಟಿ ಹಣವನ್ನ. ಇಲ್ಲ ಮೊದಲಿಗೆ ಪ್ರತಿ ಪ್ರಾಥಮಿಕ ಆರೋಗ್ಯ ಕೇಂದ್ರವು 1 ಲಕ್ಷ ಅಥವಾ ಹೆಚ್ಚು ಜನಸಂಖ್ಯೆಯನ್ನು ಒಳಗೊಂಡಿದ್ದು ಎಲ್ಲಾ ಜನರಿಗೂ ಕೂಡ ಆರೋಗ್ಯ ಸೇವೆಯನ್ನ ನೀಡುವಂತ ಒಂದು ಕೆಲಸವನ್ನ ಇಲ್ಲಿ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡ್ಲಾಯ್ತು ಅಂತ ಕೂಡ ಹೇಳ್ತೀವಿ. ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಂಘಟನೆ ಮತ್ತು ಕಾರ್ಯಗಳನ್ನು ನೋಡೋದಾದ್ರೆ ಪ್ರತಿಯೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಮತ್ತೆ ಸಾರ್ವಜನಿಕ ಆರೋಗ್ಯ ಕೇಂದ್ರಗಳನ್ನ ನಾವು ಇಲ್ಲಿ ಒಂದೇ ರೀತಿ ಬಳಕೆ ಮಾಡಿ ಇವು ರಾಜ್ಯ ಸರ್ಕಾರದ ನಿಯಂತ್ರಣದಲ್ಲಿದ್ದು ಆರೋಗ್ಯ ರಕ್ಷಣಾ ಸೇವೆಗಳನ್ನು ಒದಗಿಸುವಂತ ಕೇಂದ್ರಗಳಾಗಿವೆ. ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯು ಮೂಲಭೂತ ಘಟಕವಾಗಿರುವ ಇದು ವ್ಯವಸ್ಥೆಯ ಅವಿಭಾಜ್ಯ ಮತ್ತೆ ಪ್ರಮುಖವಾದಂತಹ ಅಂಗವಾಗಿದ್ದು
ಪ್ರಾಥಮಿಕ ಆರೋಗ್ಯ ಕೇಂದ್ರವು ಗ್ರಾಮೀಣ ಪ್ರದೇಶದ ಜನರ ಆರೋಗ್ಯವನ್ನ ಸಂರಕ್ಷಿಸುವುದಕ್ಕೆ ಮತ್ತೆ ಅಗತ್ಯವಾದಂತಹ ಸೇವೆಗಳನ್ನ ಒದಗಿಸುತ್ತೆ ಅಂತ ಹೇಳ್ತೀವಿ. ಮತ್ತೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ನಾವು ಹುಟ್ಟು ಮತ್ತೆ ಬೆಳವಣಿಗೆಯಲ್ಲಿ ಅಧ್ಯಯನ ಮಾಡುವಂತ ಸಂದರ್ಭಗಳಲ್ಲಿ 1943ರಲ್ಲಿ ಬೋರೆ ಸಮಿತಿಯು ಸಾಮಾಜಿಕ ಆರೋಗ್ಯ ವ್ಯವಸ್ಥೆಯಲ್ಲಿ ಗ್ರಾಮೀಣ ಭಾಗದ ಜನರಿಗೆ ಆರೋಗ್ಯ ಸೇವೆಗಳನ್ನ ಒದಗಿಸುವಂತ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನ ಸ್ಥಾಪಿಸಬೇಕೆಂದು ಶಿಫಾರಸನ್ನ ಮಾಡುತ್ತೆ. ಅದರ ಪ್ರಕಾರ ಪ್ರಾಥಮಿಕ ಆರೋಗ್ಯ ಕೇಂದ್ರವು ಆರೋಗ್ಯ ಪಾಲನೆಯ, ರೋಗ ನಿರೋಧಕ ಹಾಗೂ ಮುನ್ನಡೆಸುವಂತ ಅಂಶಗಳಿಗೆ ಒತ್ತನ್ನು ನೀಡುವ, ಗ್ರಾಮೀಣ ಜನರಿಗೆ ಸಮಗ್ರ ಆರೋಗ್ಯ ಪಾಲನೆಯ ನಿವಾರಕ ಹಾಗೂ ನಿರೋಧಕ ಅಂಶಗಳಿಂದ ಕೂಡಿದ, ಜನರಿಗೆ ಆದಷ್ಟು ಸಮೀಪದಲ್ಲಿದ್ದು ಸೇವೆಯನ್ನು ಒದಗಿಸುವಂತ ಮೂಲಭೂತ ಆರೋಗ್ಯ ಘಟಕವಾಗಿ ನಾವು ಹೇಳ್ತೀವಿ. ಈ ಒಂದು ಸಮಿತಿಯ ಶಿಫಾರಸಿನಂತೆ 10ರಿಂದ 20,000 ಜನಸಂಖ್ಯೆಗೆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ 6 ಜನ ವೈದ್ಯಾಧಿಕಾರಿಗಳು ಮತ್ತು 6 ಜನ ಸಾರ್ವಜನಿಕ ಆರೋಗ್ಯ ಶಿಕ್ಷಕರು ಇರಬೇಕು ಅನ್ನೋದನ್ನ ಇಲ್ಲಿ ಜಾರಿಗೆ ತರಲಾಗುತ್ತೆ. ಭಾರತದಲ್ಲಿ ಗ್ರಾಮೀಣ ಜನರಿಗೆ ಸಮರ್ಪಕವಾದಂತಹ ಆರೋಗ್ಯ ಸೇವೆಯನ್ನು ಒದಗಿಸುವಂತ ನಿಟ್ಟಿನಲ್ಲಿ ಉತ್ತಮ ರೀತಿಯಲ್ಲಿ ಆರೋಗ್ಯ ಸೇವೆಗಳನ್ನ ಒದಗಿಸುವಂತ ಒಂದು ಗ್ರಾಮೀಣ ಜನರಿಗೆ ಸಮರ್ಪಕವಾದಂತಹ ಆರೋಗ್ಯ ಸೇವೆಯನ್ನ ನೀಡುವಂತಹ ನಿಟ್ಟಿನಲ್ಲಿ ಇಲ್ಲಿ ಪ್ರಮುಖವಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಸುಸಜ್ಜಿತಗೊಳಿಸಿ ಉತ್ತಮ ರೀತಿಯಲ್ಲಿ ನಿರ್ವಹಿಸುವುದು ಅಗತ್ಯ ಎಂಬುದನ್ನು ನೋಡ್ತೀವಿ. ಇದನ್ನ ಅರಿತಿದ್ದಂತ ಆರೋಗ್ಯ ಯೋಜನಾಕಾರರು 1953ರಲ್ಲಿ ಸ್ವಾತಂತ್ರ್ಯ ನಂತರದಲ್ಲಿ ಕೇಂದ್ರೀಯ ಆರೋಗ್ಯ ಪರಿಷತ್ತಿನ ಪ್ರಥಮ ಸಭೆಯಲ್ಲಿ ಪ್ರತಿ ಸಮುದಾಯ ಅಭಿವೃದ್ಧಿ ಕ್ಷೇತ್ರವನ್ನ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನ ನಿರ್ವಹಿಸಬೇಕು ಅಥವಾ ಶಿಫಾರಸನ್ನ ಇಲ್ಲಿ ಮಾಡುತ್ತೆ. ಮೊದಲನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಸುಮಾರು ದೇಶದಾದ್ಯಂತ 725 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನ ಸ್ಥಾಪನೆ ಮಾಡಲಾಗುತ್ತೆ. ಮತ್ತೆ 1985-90ರ ಅವಧಿಗೆ 18,671 ಪ್ರಾಥಮಿಕ ಕೇಂದ್ರಗಳನ್ನ ದೇಶದಾದ್ಯಂತ, ಮತ್ತೆ 2017-12ರವರೆಗಿನ 11ನೇ ಪಂಚವಾರ್ಷಿಕ ಯೋಜನೆಯ ಅಂತ್ಯಕ್ಕೆ 24,049 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನ ಇಲ್ಲಿ ದೇಶದಾದ್ಯಂತ ಸ್ಥಾಪಿಸಲಾಗುತ್ತೆ. ಅದರಲ್ಲಿ ಮುಖ್ಯವಾಗಿ ಗ್ರಾಮೀಣ ಜನರಲ್ಲಿ ಸುಮಾರು 6ರಿಂದ 6.25 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 25 ಹಳ್ಳಿಗಳ ಜನರಿಗೆ ಆರೋಗ್ಯ ಸಂಬಂಧ ಸೇವೆಗಳನ್ನ ಒದಗಿಸುವಂತ ಒಂದು ಕೆಲಸವನ್ನ ಇಲ್ಲಿ ಮಾಡಲಾಗುತ್ತೆ. ನೆಕ್ಸ್ಟ್ ಭಾರತದಲ್ಲಿ ಗ್ರಾಮೀಣ ಆರೋಗ್ಯ ವ್ಯವಸ್ಥೆಯನ್ನ ನಾವಿಲ್ಲಿ ನೋಡಿದಾಗ ಇಲ್ಲಿ ಸಮುದಾಯ ಆರೋಗ್ಯ ಕೇಂದ್ರವನ್ನ ನಾವು ನೋಡ್ತೀವಿ, ಮತ್ತೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತೆ ಉಪ ಕೇಂದ್ರಗಳನ್ನ ಇಲ್ಲಿ ಮುಖ್ಯವಾಗಿ ಭಾರತದಲ್ಲಿ ಗ್ರಾಮೀಣ ಆರೋಗ್ಯ ವ್ಯವಸ್ಥೆಯಲ್ಲಿ ನೋಡ್ತೀವಿ. ಮತ್ತೆ ಮೊದಲಾಗಿ ಇಲ್ಲಿ ಸಮುದಾಯ ಆರೋಗ್ಯ ಕೇಂದ್ರವನ್ನು ನೋಡಿದಾಗ 30 ಬೆಡ್ಗಳ ಒಂದು ಆಸ್ಪತ್ರೆಯಾಗಿ ಮತ್ತೆ 4 ವಿಶೇಷವಾದಂತ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನ ಒಳಗೊಂಡಿರುತ್ತೆ. ಮತ್ತೆ ಇಲ್ಲಿ ಅಂದ್ರೆ ಇವು ಸಾಮಾನ್ಯವಾಗಿ ತಾಲೂಕು ಕೇಂದ್ರಗಳಲ್ಲಿ ಹೆಚ್ಚು ಸಮುದಾಯ ಆರೋಗ್ಯ ಕೇಂದ್ರಗಳನ್ನ ನಾವು ಅಥವಾ ಹೋಬಳಿ ಕೇಂದ್ರಗಳಲ್ಲಿ ನೋಡಬಹುದು. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನ ನಾವು ನೋಡೋದಾದ್ರೆ ಒಂದು ರೆಫರಲ್ ಘಟಕ ಇರುತ್ತೆ. ರೆಫರಲ್ ಘಟಕ ಯಾಕಪ್ಪ ಇಲ್ಲಿ ಬೇಕು ಅಂದ್ರೆ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಯಾವ ಸೇವೆಗಳು ಅವರಿಗೆ ಲಭ್ಯವಿರೋದಿಲ್ಲ, ಆ ಸೇವೆಗಳನ್ನ ಸಮುದಾಯ ಆರೋಗ್ಯ ಕೇಂದ್ರಗಳಿಗೆ ತಲುಪಿಸುವಂತ ನಿಟ್ಟಿನಲ್ಲಿ ಈ ಒಂದು ಘಟಕ ಕಾರ್ಯವನ್ನು ನಿರ್ವಹಿಸುತ್ತೆ. 6 ಉಪ ಕೇಂದ್ರಗಳು ಈ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮಿತಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತೆ. 4ರಿಂದ 6 ಹಾಸಿಗೆಗಳಂತ ಕೇಂದ್ರವಾಗಿರುತ್ತೆ. ಒಬ್ಬ ವೈದ್ಯಾಧಿಕಾರಗಳನ್ನಂತ 14 ಪ್ಯಾರಾಮೆಡಿಕಲ್ ಸಿಬ್ಬಂದಿಯನ್ನು ಹೊಂದಿರುವಂತ ಒಂದು ಕೇಂದ್ರವಾಗಿದೆ. ನೆಕ್ಸ್ಟ್ ಉಪ ಕೇಂದ್ರಗಳನ್ನ ನಾವು ನೋಡಿದಾಗ ಒಬ್ರು ಆರೋಗ್ಯ ಕಾರ್ಯಕರ್ತೆ ಇರುತ್ತಾರೆ, ಒಬ್ರು ANM ಇರ್ತಾರೆ, ಒಬ್ರು ಹೆರಿಗೆ ಮಾಡುವ ಸಹಾಯಕ ದಾದಿ, ಮತ್ತೆ ಒಬ್ರು ಹೆಲ್ತ್ ವರ್ಕರ್ ಇರ್ತಾರೆ. ಇವರು ಈ ಗರ್ಭಿಣಿ ಮತ್ತೆ ಸ್ತ್ರೀಯರು ಮತ್ತೆ ಹೆರಿಗೆ ನಂತರ ತಾಯಿ ಮತ್ತೆ ಮಗುವಿನ ಆರೋಗ್ಯವನ್ನ ಇಲ್ಲಿ ನೋಡ್ಕೊಳ್ಳುವಂತ ಅಥವಾ ಪೋಷಣೆಯನ್ನ ಮಾಡುವಂತ ನಿಟ್ಟಿನಲ್ಲಿ, ಮತ್ತೆ ಉಪಕೇಂದ್ರಗಳಿಗೆ ಇಂದ ಯಾರು ಅನಾರೋಗ್ಯ ಪೀಡಿತರಿದ್ದಾರೆ ಅವರನ್ನ ಪ್ರಾಥಮಿಕ ಅಥವಾ ಸಮುದಾಯ ಆರೋಗ್ಯ ಕೇಂದ್ರವನ್ನ ಸೇರಿಸುವಂತ ಕೊಂಡಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಮತ್ತೆ ಜನರಲ್ಲಿ ಆರೋಗ್ಯದ ಅರಿವನ್ನ ಮೂಡಿಸುವಂತ ನಿಟ್ಟಿನಲ್ಲೂ ಕೂಡ ಇವರು ತಮ್ಮ ಪಾತ್ರವನ್ನ ನಿರ್ವಹಿಸ್ತಾರೆ. ಅದರಲ್ಲಿ ಆಶಾ ಕಾರ್ಯಕರ್ತರಿರ್ಬೋದು, ಅಂಗನವಾಡಿ ಕಾರ್ಯಕರ್ತರಿರ್ಬೋದು, ಅಥವಾ ಇಲ್ಲಿ ಆರೋಗ್ಯ ಕಾರ್ಯಕರ್ತರು, ಇವರೆಲ್ಲರೂ ಕೂಡ ಒಟ್ಟಾಗಿ ಏನ್ ಮಾಡ್ತಾರೆ, ಇಲ್ಲಿ ತಮ್ಮ ಕೆಲಸವನ್ನ ನಿರ್ವಹಿಸುವಂತ ಒಂದು ಸಂದರ್ಭಗಳನ್ನ ನಾವು ನೋಡಬಹುದು. ನೆಕ್ಸ್ಟ್
ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಹುಟ್ಟು ಮತ್ತೆ ಬೆಳವಣಿಗೆ ನಾವು ನೋಡಿದಾಗ ಇಲ್ಲಿ ಪ್ರತಿಯೊಬ್ಬ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲೂ ಕೂಡ ಆ ವ್ಯವಸ್ಥಿತವಾದಂತಹ ಒಂದು ಆರೋಗ್ಯ ಸೇವೆಯನ್ನ ನೀಡುವಂತ ನಿಟ್ಟಿನಲ್ಲಿ ಇಲ್ಲಿ ತಮ್ಮ ತಮ್ಮ ಪಾತ್ರಗಳನ್ನ ನಿರ್ವಹಿಸುವುದನ್ನ ಮತ್ತೆ ಗ್ರಾಮೀಣ ಜನರಿಗೆ ಆರೋಗ್ಯ ಸೇವೆಗಳನ್ನ ಒದಗಿಸುವಂತಹ ಮತ್ತೆ ಆ ಸಮಿತಿಯ ಶಿಫಾರಸಿನಂತೆ ಇಲ್ಲಿ 10-20,000 ಜನಸಂಖ್ಯೆಯ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಒಂದು ಸಿಬ್ಬಂದಿಗಳು ಕಾರ್ಯವನ್ನು ನಿರ್ವಹಿಸಿ ಆರೋಗ್ಯ ಪೋಷಣೆಯನ್ನ ಮಾಡುವಂತ ನಿಟ್ಟಿನಲ್ಲಿ ಪ್ರಮುಖವಾದಂತಹ ಒಂದು ಪಾತ್ರ ವಹಿಸುವುದನ್ನು ನಾವು ನೋಡಬಹುದು.